ಅವ್ರಿಗೆ ಗೊತ್ತಿಲ್ದಂಗೆ ಅವ್ರಿಗೆ ಒಂದು ಕೆನ್ನೆಗೆ ಹೊಡೆದ್ರೆ ಅವ್ರಿಗೆ ಕಣ್ಣಲ್ಲೆಲ್ಲ ಕಂಪಗಾಗಿ ದೀಪ ಹಚ್ಚಿದಂಗ ಆಯ್ತ ಕಣ ಸರ್. ಆ ಒಂದು ಅನುಭವ ನಮಗ್ ಗೊತ್ತಿರ್ತಕ್ಕಂಥದ್ದು. ಎರಡು ಅವತಾರ ಮಾಡಿದಂತ ರೆಕ್ಕೆಗಳಲ್ಲಿ ಇರ್ತಿದ್ವಲ್ಲ, ಅವ್ರಿಗೆ ಕರೆಕ್ಟ್ ದೇವಸ್ಥಾನದ ವಸ್ತಿ ಕೈ ಮುಗಿಬೇಕಂತ ಬಂದಾಗನೆ ಆ ಗರುಡದ ಹಾಕಿರ್ತಕ್ಕಂಥ ಅವತಾರದ ರೆಕ್ಕೆಗಳು ಬಂದು ಅವ್ರಿಗೆ ಕನ್ಯೆ ಹೊಡೆದಿತ್ತು. ಈ ಒಂದು ವೈದ್ಯಕೀಯ ಲೋಕಕ್ಕೆ ವಿಸ್ಮಯ ಇದು. ಅವ್ರಿಗೆ ಕೂಡ ಆಶ್ಚರ್ಯ. ಅವ್ರು ಡಾಕ್ಟರ್ ಬರೆದು ಕೊಟ್ಟಿದ್ರು, ನಿಮಗ ಜನ್ಮ ಜನ್ಮಕ್ಕೆ ಈ ರೋಗ ವಾಸಿ ಆಗೋದಿಲ್ಲ, ಫಿಕ್ಸ್ ರೀ, ಜನ್ಮ ಜನ್ಮಕ್ಕೆ ಫಿಕ್ಸ್ ಅಂತ ಹೇಳಿದ ರೋಗವನ್ನ ಈ ಒಂದಷ್ಟು ಬೇಡ್ಕೊಂಡೋಗಿ ಆಧಾರ ಹೆಚ್ಕೊಂಡಿದ್ದಕ್ಕೇನೆ ಅದೊಂದು ರೋಗ ಒಲ್ಲ ವಾಸಿ ಆಗಿ ಆರಾಮಾಗಿ. ಅಂದ್ರೆ ಹನುಮ, ಭೀಮ, ಮಧ್ವ ಅಂತ 3 ಅವತಾರ. ಹನುಮ ಅವತಾರ ಅಂದ್ರ ಬಾಲ ಅಂತ ಹಿರಿಯರು ಹೇಳೋದು. ಭೀಮ ಅವತಾರ ಅಂದ್ರ ದೃಷ್ಟಿ 2 ದೇವತೆ, ದೃಷ್ಟಿ 2. ಮಧ್ವ ಅವತಾರ ಅಂದ್ರೆ ತಲೆ ಜುಟ್ಟ ಶನಿವಾರ ಐತೆ ಅಂತ ಹಿರಿಯ ರಾಜ್ಯ ಕಾರ್ಯಕ್ರಮ. ಏನಪ್ಪಾ ಅಂದ್ರೆ ದಿನ 2 ಗಂಟೆಗೆ ಎದ್ದು ಕೇಸಿ ನಿತ್ಯ ಅವಶ್ಯಕ. ಅಲ್ಲಿ ಗಂಗಸ್ಥಳ ಅಂತ ಐತೆ, ಅದು ಹೋಗಿದ್ದು ಚಿಗಾಳ್ ಅಂತ. ಅಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡಿ ಅಲ್ಲೇ ಪೂಜೆ ಮುಗಿಸ್ಕೊಂಡು ತೆಳಗಡೆ ಹನುಮಪ್ಪ ಹೋಗಿ ಅಲ್ಲೇ ಪೂಜೆ ಬೆಂಗಳೂರಿಂದ ಬರ್ತಾರ, ಆಮೇಲೆ ರಾಯಚೂರಿಂದ ಬರ್ತಾರ, ಸಿಂಧನೂರಿಂದ ಬರ್ತಾರ, ಗುಲ್ಬರ್ಗದಿಂದ ಬರ್ತಾರ, ಶಿವಮೊಗ್ಗದಿಂದ ಬರ್ತಾರ. ಕರ್ನಾಟಕದಿಂದ ಎಲ್ಲ ಬರ್ತಾರೆ. ಮಹಿಮೆಗಳು ಅಂದ್ರೆ ನಾವು ಮಹಿಮೆಗಳಂತ ತಗೊಂಡಾಗ ಈ ಯಾವುದೇ ಒಂದು ದೇವರು ಜಾಗೃತವಾಗಿದ್ದಾನೆ ಅಥವಾ ಭಕ್ತರನ್ನು ಆಕರ್ಷಣೆ ಮಾಡ್ತಾನಂತಂದ್ರೆ ಆ ದೇವರ ದಿನದ ಮಹಿಮೆ ಇದ್ರೆ ಮಾತ್ರ ಸಾಧ್ಯ ಸರ್. ಸೊ ಈ ಗ್ರಾಮದಲ್ಲಿ ಆಗಿರ್ಬೋದು ಅಥವಾ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಲ್ಲಿ ಏನು ಮಹಿಮೆಗಳನ್ನು ತೋರಿಸಿದ್ದಾರೆ ಸರ್ ಈ ದೇವರು, ಅಥವಾ ಪವಾಡಗಳಿದೆ ಸರ್ ದೇವರದಂತೇಳಿ? ಈ ಹನುಮ, ಭೀಮ, ಮಧ್ವ ಅವತಾರದಲ್ಲಿರ್ತಕ್ಕಂಥ ಈ 1 ಶತಪುರುಷ ದೇವರ ಪವಾಡಗಳು ಹಿಂದಿನಿಂದ ಹೇಳ್ತಕ್ಕಂಥ ಪವಾಡಗಳು ಸಾಕಷ್ಟಿದಾವೆ. ಅದೇ ರೀತಿ ನಾವು ಇವತ್ತಿಗೂ ನಮ್ಮ ಕಣ್ಣು ಮುಂದೆ ನೋಡ್ತಕ್ಕಂಥ ಇತಿಹಾಸಗಳು ಕೂಡ ಪವಾಡಗಳು ಸಿದ್ದಾವೆ ಸರ್. ಅದರಲ್ಲಿ ಪ್ರಮುಖವಾಗಿ ನಮ್ಮ ಸಂಬಂಧಿಕರೇ ಮಸ್ಕಿ ಜೋಶಿ ಅವರು. ಆ ಮಸ್ಕಿ ಜೋಶಿ ಅವರು ಅವ್ರಿಗೆ 1 ಶತಪುರುಷ ದೇವರು ಮನೆ ದೇವರು. ಅವ್ರಿಗೇನಂದ್ರೆ ಸ್ವಲ್ಪ ಕೆಲಸದ ಒತ್ತಡದಲ್ಲಿ ಆಗಿರ್ಬೋದು, ಅಥವಾ ನಾಳೆ ಹೋಗೋಣ, ನಾಡಿದ್ದು ಹೋಗೋಣ, ಈ ರೀತಿ ಹೋಗೋಣ ಅಂತೇಳಿ ಸುಮಾರು ಒಂದು 4-6 ವರ್ಷಗಳ ಕಾಲ ಅವ್ರು ದೇವರ ದರ್ಶನಕ್ಕೆ ಬಂದಿದ್ದಿಲ್ಲ. ಅವ್ರು ಅನಿವಾರ್ಯವಾಗಿ ಒಂದ್ಸಾರಿ ಏನೋ ಅಂದ್ರೆ ಕಾಡದ ಕಚ್ಚಕಂತ ಬಂದಾಗ, ಇದೇ ಬಹಳ ಹಳೆಯ ಇತಿಹಾಸನೇ ಅಲ್ಲ ಸರ್, ನನಗ್ ಗೊತ್ತಿರಂಗೇನೆ. ದೇವ್ರು ಜಾತ್ರೆಗೆ ಏನೋ ಹೋಗ್ತಿರ್ತಲ್ಲ, ರಥೋತ್ಸವ ಹೋಗ್ಬೇಕಾದ್ರೆ ಸರ್, ಅವ್ರು ತೇರ ಮನೆ ಹತ್ರ ಬಂದ್ರು. ಆ ಟೈಮ್ ಸರಿಗೆ ರಥ ಎಳಿಬೇಕ, ಆ ಟೈಮ್ ಸರಿ ಬಂದು ಸ್ವಲ್ಪ ಮುಂದೆ ತೋತಿದ್ದಂಗೆ ತೇವ್ರ ಅವ್ರ ಹತ್ರಕ್ಕೆ ಬಂದಾಗ ಅವ್ರಿಗೆ ಗೊತ್ತಿಲ್ದಂಗೆ ಅವ್ರಿಗೆ ಒಂದು ಕೆನ್ನೆಗೆ ಹೊಡೆದ್ರೆ ಅವ್ರಿಗೆ ಕಣ್ಣಲ್ಲೆಲ್ಲ ಕಂಪಗಾಗಿ ದೀಪ ಹಚ್ಚಿದಂಗ ಆಯ್ತ ಕಣ ಸರ್. ಆ ಒಂದು ಅನುಭವ ನಮಗ್ ಗೊತ್ತಿರ್ತಕ್ಕಂಥದ್ದೇ. ಅವತ್ತಿನಿಂದ ಇವತ್ತಿವರೆಗೂ ಕೂಡ ಅವರು ಯಾವುದೇ ಕಾರಣಕ್ಕೂ ಏನೇ ಕಷ್ಟ ಇರ್ಲಿ, ಏನೇ ಸಮಸ್ಯೆ ಇರ್ಲಿ, ಈ ಒಂದು ಜಾತ್ರೆಗೆ ಕಡ್ಡಾಯವಾಗಿ ಕಂಪಲ್ಸರಿ ಬಂದೇ ಬರ್ತಾರೆ ಸರ್. ಆನಂತರ ನಮ್ಮ ಬಳಗನೂರು ಗ್ರಾಮದ ಪಟವಾರಿ ಮನೆ ತಗೊಂಡಂತ ಹನುಮಂತರಾವ್ ಪಟವಾರಿ ಅವ್ರು ಸರ್. ಅವರು ಕೂಡ ದೈವ ಭಕ್ತರೇ, ಆದ್ರೂ ಕೂಡ ಒಂದ್ ಸ್ವಲ್ಪ ವಯಸ್ಸಿನ ಹಠಮಾರಿತನದಿಂದಾಗಿ ಏನ್ ಅವ್ರ ಹಿರಿಯರು ಅವ್ರ ಮನೆಯಲ್ಲಿ ಹೇಳಿದ್ರೆ ಕಾಯಿ ಹೊಡಿಸ್ಕೊಬ ಅಂತಂದ್ರೆ ಅಲ್ಲಿಗೆ ಯಾಕೆ ಹೋಗ್ಬೇಕು, ಕಾಯಿ ಹೊಡಕ್ ಇಲ್ಲೇ ಹೊಡಿತೇನೆ ಅಂತ ಹೇಳೋದು. ಅಥವಾ ಊಟಕ್ಕೆ ಹೋಗ್ಬೇಕು, ಪ್ರಸಾದ ಮಾಡಿಸಿ ಅಂದ್ರೆ ನನಗಿಲ್ಲ ನನ್ನ ಮನೆಗೆ, ಅಲ್ಲಿಗೆ ಯಾಕೆ ಹೋಗ್ಬೇಕು, ಈ ರೀತಿ ದ್ವಂದ್ವ ಪದಗಳನ್ನ ಬಳಸುತ್ತಾ ಅವ್ರ ಹಿರಿಯರಿಗೆಲ್ಲ ವಾದಿಸ್ತಿದ್ರು. ಅವ್ರು ಒಂದಿನ ಈ ದೇವಸ್ಥಾನಕ್ಕೆ ಬಂದಾಗ ಅವಾಗ ಒಂದು ಅವತಾರ ಒಂದು ಅಲಂಕಾರ ಮಾಡ್ತೇವೆ ಸರ್. ಅನುಭವಿ ಮಧ್ವ ಅವತಾರ ಅಂತ ಕೆಲವು ಗರುಡ ಅವತಾರ ಮಾಡಿದಂತ ರೆಕ್ಕೆಗಳಲ್ಲಿ ಇರ್ತಿದ್ವಲ್ಲ, ಅವ್ರಿಲ್ಲಿ ಕರೆಕ್ಟ್ ದೇವಸ್ಥಾನದ ವಸ್ತಿ ಕೈ ಮುಗಿಬೇಕಂತ ಬಂದಾಗನೆ ಆ ಗರುಡದ ಹಾಕಿರ್ತಕ್ಕಂಥ ಅವತಾರದ ರೆಕ್ಕೆಗಳು ಬಂದು ಅವ್ರ ಕನ್ಯೆ ಹೊಡೆದಿತ್ತು. ಅವತ್ತಿನಿಂದ ಇವತ್ತಿವರೆಗೂ ಕೂಡ ಅವ್ರ ಮನೆತನದವರು ಕೂಡ ಇವತ್ತಿವರೆಗೂ 1 ಶತಪುರುಷ ದೇವರ ಪರಮ ಭಕ್ತರಾಗಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಈ ರಾಯಚೂರಿಲಿರ್ತಕ್ಕಂಥ ಮಧುಸೂದನ್ ಕಿನ್ನಾಳ ಹೆಸರು ಕೂಡ ಇದ್ದಾರೆ. ಅವ್ರು ಇಲ್ಲಿ ಬಂದು ಹೋಗಿದ್ದಾರೆ. ಅವರಿಗೆ ವೈದ್ಯರಿಂದಲೇ ಆಗಲಾರ್ತಕ್ಕಂಥ ವಾಸಿ ಆಗಲಾರ್ತಕ್ಕಂಥ ಈ ಮೊಣಕಾಲ ಕೆಳಗಿನ ನೋವು, ಅಂತ ನೋವನ್ನ ಈ ಹೈದರಾಬಾದ್, ದೊಡ್ಡ ಸಿಟಿ, ಬೆಂಗಳೂರು, ಮೈಸೂರು ಎಲ್ಲ ಕಡೆ ತೋರಿಸಿದ್ರು ಕೂಡ ಆಗಿರ್ಲಿಲ್ಲ. ಇದೇ 1 ಶತಪುರುಷ ದೇವರ ಪರಮ ಭಕ್ತರಾದ ಶಶಿಕಲ್ ಟೀಚರ್, ದಿದ್ದಿಗೆ ಶಶಿಕಲ್ ಟೀಚರ್ ಅವರು ನಮ್ಮೂರಲ್ಲಿ ಈ ರೀತಿ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ನೀವು ಆ ದೇವರ ದರ್ಶನ ತಗೊಂಡು ನೀವು ಒಂದ್ ಏನಾದ್ರು ಬೇಡ್ಕೊಂಬರ್ರಿ, ನಿಮ್ಗೆ ಅದು ಹೋಗುತ್ತೆ ಅಂತ ಹೇಳಿದಾಗ ಅವ್ರೇನು ಸುಮ್ಮನೆ ಬಂದ್ರು, ಕೈ ಮುಗಿದು ಹೋದ್ರು ಅಷ್ಟೇ ಸರ್. ಅವ್ರು ಅವ್ರಿಗೆ ಕೈ ಮುಗಿದು ಹೋದ್ಮೇಲೆ ಒಂದು 4 ದಿವಸದೊಳಗಾಗಿನೇ ಅವ್ರ ಅವ್ರ ಶಶಿಕಲ್ ಟೀಚರ್ ಹೇಳಿದ್ರು ಒಂದಿಷ್ಟು ಅಲ್ಲಿ ಆಧಾರ ಸಿಗುತ್ತೆ, ಅಲ್ಲಿ ದೇವಸ್ಥಾನದಲ್ಲಿ ಆಧಾರ ತಗೊಂಡು ಬಂದು ಅದನ್ನ ಎಲ್ಲ ಹಚ್ಕೊಡ್ರಿ, ಎಲ್ಲಿ ನೋವು ಅಲ್ಲಿ ಒಂದ್ ಸ್ವಲ್ಪ ಅದನ್ನ ಹಚ್ಕೊಡ್ರಿ, ಒಂದ್ 4 ದಿವಸ ಅಂತ ಹೇಳಿದ್ರ ಸರ್. ಅಷ್ಟಕ್ಕೆ ಅವ್ರಿಗೆ ಈ ಒಂದು ವೈದ್ಯಕೀಯ ಲೋಕಕ್ಕೆ ವಿಸ್ಮಯ ಇದು. ಅವ್ರಿಗೆ ಕೂಡ ಆಶ್ಚರ್ಯ. ಅವ್ರು ಡಾಕ್ಟರ್ ಬರೆದು ಕೊಟ್ಟಿದ್ರು, ನಿಮಗ ಜನ್ಮ ಜನ್ಮಕ್ಕೆ ಈ ರೋಗ ವಾಸಿ ಆಗೋದಿಲ್ಲ, ಫಿಕ್ಸ್ ರೀ, ಜನ್ಮ ಜನ್ಮಕ್ಕೆ ಫಿಕ್ಸ್ ಅಂತ ಹೇಳಿದ ರೋಗವನ್ನ ಈ ಒಂದಷ್ಟು ಬೇಡ್ಕೊಂಡೋಗಿ ಆಧಾರ ಹೆಚ್ಕೊಂಡಿದ್ದಕ್ಕೇನೆ ಅದೊಂದು ರೋಗ ಒಲ್ಲ ವಾಸಿ ಆಗಿ ಆರಾಮಾಗಿ
ಈಗ ಅವ್ರ ಜಾತ್ರೆಗೆ ಮತ್ತೆ ಏನಾದ್ರು ತಾವು ಸ್ವಲ್ಪ ಏನಾದ್ರೂ ಮನಸ್ಸಲ್ಲಿ ಹೆಚ್ಚು ಕಡಿಮೆ ಆದ್ರೆ ಆರೋಗ್ಯದಲ್ಲಿ ಏರ್ಪಡಾದ್ರೆ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗತಕ್ಕಂಥ ವಾಡಿಕೆನ ಇಟ್ಕೊಂಡಿದ್ದಾರೆ. ಅಂದ್ರೆ ಈ ದೇವರ ಮಹಿಮೆಯಿಂದನೇ ಅವರ ರೋಗ ಗುಣಮುಖವಾಗಿದೆ ಅಂತ ಹೇಳ್ತಾರೆ ಸರ್. ಈ ಒಂದು ದೇವರ ಮಹಿಮೆಯಿಂದನೇ ಅವರ ರೋಗ ಗುಣಮುಖವಾಗಿದೆ. ಹೌದೌದು. ಆಮೇಲೆ ಇನ್ನೊಂದು ವಿಶೇಷವಾಗಿ ಸರ್, ಈಗ ಈ ಗ್ರಾಮದಲ್ಲಿ ಅಂದ್ರೆ ಸಾಧಾರಣವಾಗಿ ಭಕ್ತರೇ ನಮಗೆ ದೇವರು ಒಂದು ಧ್ಯಾನ ರೂಪದಲ್ಲಿ, ಸ್ವಪ್ನ ರೂಪದಲ್ಲಿ ಮತ್ತು ಪ್ರತ್ಯಕ್ಷವಾಗಿ ನಮ್ಗೆ ಏನಾಗ್ತದೆ ಅಂದ್ರೆ ಪ್ರತ್ಯಕ್ಷವಾಗ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಈ ಗ್ರಾಮದಲ್ಲಿ ಅಂದ್ರೆ ಈಗ ಜೋಶಿ ಮನೆತನ ಮತ್ತೆ ಈ ಗದ್ದಿಗೌಡರ ಮನೆತನ ಇನ್ನೂ ಇದೆ ಸರ್. ಮನೆತನ ಈ ಗ್ರಾಮದಲ್ಲಿ ಇದೆ ಸರ್. ಈ ಗ್ರಾಮದಲ್ಲಿ ಇನ್ನೂ ಒಂದು ಇದೆ ಸರ್. ಗದ್ದಿಗೌಡರ ಮನೆತನದವರು ಇದ್ದಾರೆ, ಜೋಶಿ ಮನೆತನದವರು ಇದ್ದಾರೆ. ಪ್ರತಿ ವರ್ಷ ಇಲ್ಲಿ ಸಾಂಪ್ರದಾಯಿಕ ನಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಅವರು ಕೂಡ ಭಾಗವಹಿಸಿ ಅವರು ಕೂಡ ಎಲ್ಲರೂ ಆರೋಗ್ಯದಿಂದ ಉತ್ತಮವಾಗಿದ್ದಾರೆ, ಆರ್ಥಿಕವಾಗಿ ಆರಾಮಾಗಿದ್ದಾರೆ ಸರ್. ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಈ ಒಂದು ದೇವಸ್ಥಾನಕ್ಕೆ ಸಾಕಷ್ಟು ಯತಿವರ್ಯರು ಬಂದು ದೇವರ ದರ್ಶನವನ್ನು ತಗೊಂಡಿದ್ರಂತೆ. ಯಾರ್ಯಾರು ಯತಿವರ್ಯರುಗಳು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದಾರೆ? ಶ್ರೀ ಬಂಧುಶತಪುರುಷ ದೇವರ ದರ್ಶನಕ್ಕಾಗಿ ಮೊದಲನೇದಾಗಿ ಬೆಂಗಳೂರು ಜ್ಞಾನಪೀಠದ ಸುವಿದೇಂದ್ರ ಯತಿಗಳು ಪ್ರಪ್ರಥಮವಾಗಿ ಒಂದು ದೇವರ ದರ್ಶನ ಪಡೆದಾರೆ. ನಂತರ ಉತ್ತರಾದಿ ಮಠದ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು, ಅದ ನಂತರ ಉಡುಪಿಯ ಪೇಜಾವರ ಮಠದ ಹಿರಿಯ ಯತಿಗಳಾದಂತಹ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರು, ಹಾಗೂ ಉಳಿಸಿಹೊಳೆಯ ಕಣ್ಣು ಮಠದ ಮಠಾಧೀಶರಾದಂತಹ ಶ್ರೀ ವಿದ್ಯಾ ಕಣ್ವ ವಿರಾಜ ತೀರ್ಥ ಶ್ರೀಪಾದಂಗಳವರು, ಹಾಗೂ ಬಳಗಾನೂರಿನ ಆರಾಧ್ಯ ದೇವರಾದಂತಹ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ವಿರಕ್ತ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಹಿರಿಯ ಮಠದ ವೀರಭದ್ರ ಶಿವಾಚಾರ್ಯರು, ತದನಂತರದಲ್ಲಿ ಸಿದ್ದಬಸವ ಮಹಾಸ್ವಾಮಿಗಳು, ಇದೇ ರೀತಿಯಾಗಿ ಸಾಕಷ್ಟು ಯತಿಗಳು ಬಂದು ಈ ದೇವರ ದರ್ಶನವನ್ನ ಪಡೆದಿದ್ದಾರೆ. ಇಲ್ಲಿವರೆಗೆ ಮಾಹಿತಿ ಕೊಟ್ಟಿರ್ತಕ್ಕಂಥ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಬಳಗಾರೂರಿನ ಬಂಧುಶತಪುರುಷ ದೇವರ ಇತಿಹಾಸವನ್ನ, ಅವರ ಪವಾಡಗಳನ್ನ, ಅವರ ಮಹಿಮೆಗಳನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಚಾರ ಮಾಡಲು ಬಳಗಾನೂರು ಪಟ್ಟಣಕ್ಕೆ ಆಗಮಿಸ್ತಕ್ಕಂಥ ಯೂಟ್ಯೂಬ್ ಚಾನಲ್ ಆದಂತ ಶ್ರೀ ಹರ್ಷವರ್ಧನ್ ಸರ್ ಅವರಿಗೆ ಬಳಗಾನೂರಿನ ಬಂಧುಶತಪುರುಷ ದೇವರ ಸಕಲ ಸದ್ಭಕ್ತರ ವತಿಯಿಂದ ಹಾಗೂ ನಾನು ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು. ಬಂಧುಶತಪುರುಷ ದೇವರು ಅವರಿಗೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡ ಅಂತೇಳಿ ಎಲ್ಲರ ಪರವಾಗಿ ವಿನಯಿಸಿಕೊಳ್ತೇವೆ. ಭಗವದ್ಭಕ್ತರೇ, ಶ್ರೀ ಬಂಧುಶತಪುರೇಶ ದೇವಸ್ಥಾನದ ಅರ್ಚಕರ ಸಂದರ್ಶನವನ್ನು ಮಾಡೋಣ. ನಮಸ್ಕಾರ ಅರ್ಚಕರೇ. ಸೊ ಇಂಥ ಒಂದು ಜಾಗೃತವಾಗಿರ್ತಕ್ಕಂಥ ಬಂಧುಶತಪುರೇಶ ದೇವಸ್ಥಾನದ ಅರ್ಚಕತ್ವ ಅಥವಾ ದೇವರ ಪೂಜೆ ಮಾಡ್ತಕ್ಕಂಥ ಭಾಗ್ಯ ತಮಗೆ ಸಿಕ್ಕಿರ್ತಕ್ಕಂಥದ್ದು ಬಹಳ ವಿಶೇಷ ಅದು. ಸೊ ಈ ಒಂದು ದೇವರ ವಿಶೇಷತೆ ಏನಿದೆ ರೀ? ವಿಶೇಷತೆ ಏನಪ್ಪಾ ಅಂದ್ರ ಹನುಮ, ಭೀಮ, ಮಧ್ವ ಅಂತ 3 ಅವತಾರ. ಹನುಮ ಅವತಾರ ಅಂದ್ರ ಬಾಲ ಅಂತ ಹಿರಿಯರು ಹೇಳೋದು. ಭೀಮ ಅವತಾರ ಅಂದ್ರ ದೃಷ್ಟಿ 2 ದೇವತೆಗೆ, ದೃಷ್ಟಿ 2. ಮಧ್ವ ಅವತಾರ ಅಂದ್ರೆ ತಲೆಗೆ ಜುಟ್ಟ, ಶನಿವಾರ ಐತಿ ಅಂತ ಹಿರಿಯರು ಅಂತಾರ. ಅದ್ರ ವಿಶೇಷ. ಅದರಿಂದ ಪಂತವಾಗಿ ಯಾವ ಇದ್ರನು 3 ನಿಂತು ಯಾವ ಕೆಲಸ ಬಂದವ್ರು ಭಕ್ತಂತ ಕೆಲಸಗಳು ನಿರ್ವಿಘ್ನದಿಂದ ನಡೆಸಿಕೊಡ್ತಾರೆ. ನಿತ್ಯ ಏನ್ ಪೂಜೆಗಳಾಗುತ್ತೆ ಈ ದೇವಸ್ಥಾನದಲ್ಲಿ? ಪೂಜೆ ಅಂದ್ರೆ ದಿನ ಅಭಿಷೇಕ ಪೂಜೆ ರೀ, ದಿನ ಅಭಿಷೇಕ ಪೂಜೆ, ಮತ್ತೆ ಅಲಂಕಾರ ಪೂಜೆ. ಪ್ರತಿ ಶನಿವಾರ ಅಭಿಷೇಕ, ಅಲಂಕಾರ, ರಾತ್ರಿ ಪಾಲಕ್ಷೇವ ಉತ್ಸವ ಮೂರ್ತಿ ಸಂಘಟ ಶನಿವಾರ, ಪ್ರತಿ ಶನಿವಾರ ವಾರದಲ್ಲಿ ಆಗ್ತಕ್ಕಂಥ ವಿಶೇಷ. ಮತ್ತೆ ತಿಂಗಳ ಹುಣ್ಣಿಮೆ ದಿನ ಅಂದ್ರೆ ಹುಣ್ಣಿಮೆ ದಿನ ಅಭಿಷೇಕ ಇರ್ತಾವ, ಎಲ್ಲಿ ಪೂಜೆ ಇರ್ತಾವ. ಮತ್ತೆ ರಥ ಸುತ್ತ 1 ಸುತ್ತು ರಥ ಹೇಳಿದೆ, ಸಣ್ಣ ರಥ. ಆಮೇಲೆ ವರ್ಷದಲ್ಲಿ ಯಾವ ಒಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ಈ ಒಂದು ದೇವಸ್ಥಾನದಲ್ಲಿ ನಡೀತಾ ಇದೆ? ಶ್ರಾವಣ ಮಾಸದಾಗ. ಶ್ರಾವಣ ಮಾಸದಲ್ಲಿ ಏನು ವಿಶೇಷ ಕಾರ್ಯಕ್ರಮಗಳು? ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂದ್ರ ದಿನ 2 ಗಂಟೆಗೆ ಎದ್ದು ಕೇಸಿ ನಿತ್ಯ ಅಭಿಷೇಕ. ಅಲ್ಲಿ ಗಂಗಸ್ಥಳ ಅಂತ ಐತಿ, ಅದು ಹೋಗಿದ್ದು ಚಿಗಾಳ್ ಅಂತ. ಅಲ್ಲಿ ಹೋಗಿ ಅಲ್ಲಿ ಸ್ನಾನ ಮಾಡಿ ಅಲ್ಲೇ ಪೂಜೆ ಮುಗಿಸ್ಕೊಂಡು ತೆಳಗಡೆ ಹನುಮಪ್ಪ ಹೋಗಿ ಅಲ್ಲೇ ಪೂಜೆ ಮುಗಿಸ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿ ಮಂಗಳಾರತಿ ಆಗ್ತೈತಿ ಪ್ರತಿದಿನ 1 ತಿಂಗಳ. ಶ್ರಾವಣ ಮಾಸದ ಯಾವ್ದಾದ್ರು ಒಂದು ದಿನದಲ್ಲಿ ವಿಶೇಷ ಏನಾದ್ರು ಪೂಜೆ ನಡೀತಾ ಇದೆ ಅಂದ್ರೆ? ಶ್ರಾವಣ ಮಾಸದ ಕಡೆ ಶನಿವಾರ ದಿನ ವಿಶೇಷ ಪೂಜೆ ರೀ. ಏನ್ ಪೂಜೆ ಇರುತ್ತೆ ಅವತ್ತು? ಮೊದಲು ಅಭಿಷೇಕ ಫಸ್ಟ್ಗೆ ಮುಂಜಾನೆ ಆತಾಗ, ಸಾಯಂಕಾಲ 5 ಗಂಟೆ ಸುಮಾರು ಎಲ್ಲ ಬಾಜಿ ಭಜಂತರ ಸಂಘಟ ಅಲ್ಲಿಗೆ ಹೋಗಿ ಅದನ್ನ ಪದ್ಧತಿ ಕ್ಲಿಯರ್ ಮಾಡ್ಕೊಂಡ್ ಬಂದಾರ. ಅಲ್ಲಿದ್ದ ಅದನ್ನ ಕರ್ಕೊಂಬಂದು ಇಲ್ಲಿ ಮಳೆ ಬೆಳೆದು ಹೇಳಿಕೆ ನಡೀತಿ. ಅಂದ್ರೆ ಈ ಒಂದು ಮೂರ್ತಿ ಯಾವ ಸ್ಥಳದಲ್ಲಿ ಸಿಕ್ಕಿದೆ ಆ ಸ್ಥಳದಲ್ಲೇ ಒಂದು ವಿಶೇಷ ಪೂಜೆ ಶ್ರಾವಣ ಮಾಸದಲ್ಲಿ ಆಗ್ತಕ್ಕಂಥ ವಿಶೇಷ. ಆಮೇಲೆ ವರ್ಷದ ಯಾವ ಒಂದು ಕಾಲಘಟ್ಟದಲ್ಲಿ ಈ ಒಂದು ದೇವರ ಜಾತ್ರೆ ನಡೀತಾ ಇದೆ? ಹಾಗೆ ದಿನ ಬುದ್ಧ ಪೂರ್ಣಿಮೆಗೆ ಜಾತ್ರೆ. ಆಮೇಲೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಏನೇನು ಕಾರ್ಯಕ್ರಮಗಳಾಗ್ತಾ ಇದೆ? ಜಾತ್ರಾ ಮಹೋತ್ಸವ ಕಂಕಣ ಕಟ್ಟುವ ಕಾರ್ಯಕ್ರಮ. ಓಕೆ. 2ನೇ ದಿನ ಕಳಸಾರೋಹಣ, ಮೇಲೆ ಕಳಸಾರೋಹಣ. 3ನೇ ದಿನ ಕಡಿಮೆ ಕಳಗ ಅಂತ ಇರುತ್ತೆ, ಕಡಿಮೆ ಕಳಗ ಅಂತ ಮಾಡ್ತಾರೆ. 4ನೇ ದಿನ ಪೂಜಾ ಅಲಂಕಾರ,
ನೈವೇದ್ಯ ಆಗ್ತದೆ. 5ನೇ ದಿನ ರಥೋತ್ಸವ ವಿಜೃಂಭಣೆಯಿಂದ ಜರುಗುತ್ತೆ. ಒಟ್ಟು 5 ದಿನಗಳ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ನಡೀತಿದೆ. ಈ ಜಾತ್ರಾ ಮಹೋತ್ಸವದಲ್ಲಿ ಆಗಿರ್ಬೋದು ಅಥವಾ ಸಾಧಾರಣ ದಿನಗಳಲ್ಲಿ ಯಾವ ಗ್ರಾಮದ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ? ಬಹಳ ಬೆಂಗಳೂರಿಂದ ಬರ್ತಾರ, ಆಮೇಲೆ ರಾಯಚೂರಿಂದ ಬರ್ತಾರ, ಸಿಂಧನೂರಿಂದ ಬರ್ತಾರ, ಗುಲ್ಬರ್ಗದಿಂದ ಬರ್ತಾರ, ಶಿವಮೊಗ್ಗದಿಂದ ಬರ್ತಾರ. ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಎಲ್ಲ ಭಕ್ತರು ಬರ್ತಾರೆ. ಸೊ ಇಲ್ಲಿವರೆಗೆ ಈ ಒಂದು ದೇವಸ್ಥಾನದಲ್ಲಿ ನಡೀತಕ್ಕಂಥ ಪೂಜಾ ಕೈಂಕರ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ತಮಗೆ ದರ್ಶನ ಸಂದರ್ಶನ ಒಂದು ಯೂಟ್ಯೂಬ್ ಚಾನಲ್ ಮುಖದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಭಗವದ್ಭಕ್ತರೇ, ಇಲ್ಲಿಗೆ ಈ ಸಂಚಿಕೆಯನ್ನು ನಾನು ಮುಕ್ತಾಯ ಮಾಡುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಈ ದೇವಸ್ಥಾನದಲ್ಲಿರ್ತಕ್ಕಂಥ ಇನ್ನು ಬೇರೆ ಒಂದು ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಈ ಬಂಧು ಶತಪುರೇಶ ದೇವರ ಕೃಪಾ ಕಟಾಕ್ಷ ತಮ್ಮೆಲ್ಲರ ಮೇಲಿಲ್ಲ ಅಂತೇಳಿ ಆಶಿಸುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು.